प्रमाख्य विद्या व्याख्यां करोम्यन्वपि चाहमेव यत्पदं वेद संवेद्यं कटाक्षेणापि वीक्षितुं न क्षमन्ते विमतयः तमुपासे श्रियःपतिम्। ओम महद्दीर्घवद्वारस्वपरिमण्डलाभ्याम् ओम ಸಮವಾಯಾಭ್ಯುಪಗಮಾಚ ಸಾಮ್ಯಾದನವಸ್ಥಿತೇಃ ಓಂ. ನಿನ್ನೆ ತಿಳಿಸುವಾಗ ಉಪಾಧಿ ಗಹನ ಪ್ರವಿಷ್ಟವಾಯಿತು ಅಂತ ಪ್ರಸಂಗ ಬಂತು. ಅಂದ್ರೆ ಏನು ವಿಚಾರ ಮಾಡಿದ್ವಿ. ಸುಖಿತ್ವೇ ದುಃಖಿತ್ವೇನ ಇಚ್ಛಾ ವಿಷಯ ಏವ, ಈ ರೀತಿ ಹಿಂದೆ ಏನು ಹೇಳಿದ್ದಿದೆ ಅದು ವಿಪ್ರತಿಪತ್ತಿಗಾಸ್ಪದ ಅಂತ ಆಗ್ತದೆ. ತಾನು ತನ್ನ ಬಗ್ಗೆ ಯಾವಾಗ್ಲೂ ಸುಖಿ ಅಂತಾದ್ರೆ ದುಃಖಿ ಆಗಬೇಕು ಅಂತಂತೂ ಇಚ್ಛೆ ಪಡೋದಿಲ್ಲ. ಬೇರೆಯವ್ರ ಬಗ್ಗೆ ಆದ್ರೆ ಇಚ್ಛೆ ಪಡಬಹುದು, ಪಟ್ಟೆ ಪಡ್ತಾನೆ ಅಂತ ಹೇಳೂ ಇಲ್ಲ. ಆದ್ರಿಂದಲೇನೆ ಸುಖಿತ್ವೇ ದುಃಖಿತ್ವೇನ ಇಚ್ಛಾ ವಿಷಯ ಭವತು ಅಂತನ್ನುವಂಥ ಆ ಉಪಾಧಿ ಘನ ಪ್ರವಿಷ್ಟವಾಯಿತು ಅಂತ ಅವರು ಆಶಂಕ ಮಾಡಿದ್ರೆ ನಾವೇನು ಉತ್ತರ ಕೊಡ್ತಾ ಬಂದ್ವಿ ನೋಡಿ. ಹಿಂಸಾತ್ವ ಪಾಪ ಸಾಧನತ್ವಗಳಲ್ಲಿ ಸಾಹಚರ್ಯ ಕಂಡಿದೆ ಅಂತಂದಾಗ ನಿಷಿದ್ಧತ್ವ ರೂಪ ಉಪಾಧಿಯನ್ನ ಅವರು ವ್ಯಕ್ತಪಡಿಸಿದ್ರು. ಇಲ್ಲಿ ಉಪಾಧಿ ಇಲ್ಲ ಅಂತ ಹೇಳಿದ್ರು, ನಾವು ಉಪಾಧಿ ಇದೆ ಅಂತಂದ್ವಿ, ಅದು ಗಹನ ಪ್ರವಿಷ್ಟ ಅಂತ ಹೇಳಿದ್ರು. ಹಾಗಾದ್ರೆ ಅಲ್ಲೇ ವಿಚಾರ ಮಾಡೋಣ, ಯಾವುದು ದೃಷ್ಟಾಂತವಾಗಿಟ್ಟಿತ್ತಲ್ಲ ಅದು. ದೃಷ್ಟಾಂತ ಯಾವುದಿತ್ತು? ಹಿಂಸಾತ್ವ ಪಾಪ ಸಾಧನತ್ವ, ಅವುಗಳಿಗೆ ಸಾಹಚರ್ಯ ಇದೆ ಅಂತ ಆದ್ರೆ ಇಲ್ಲಿ ನಿಷಿದ್ಧತ್ವ, ಅಲ್ಲಿ ಉಪಾಧಿ ಇದೆ ಅಂತ ಅವ್ರು ಅಂದಿದ್ರು. ನಾವು ಕೇಳಿದ್ವಿ ನಿಷಿದ್ಧತ್ವ ಅಂದ್ರೆ ಏನು? ಅದಕ್ಕೆ ಅವ್ರು ಹೇಳಿದ್ರು ಅಕರ್ತವ್ಯತೆಯ ಶ್ರುತ್ಯುಕ್ತ ಯಾವ್ದಾಗಿರ್ತದೋ ಅದನ್ನೇ ನಿಷಿದ್ಧತ್ವ ಅಂತ ಕರಿತೇವೆ ಅಂತಂದ್ರು. ಅಕರ್ತವ್ಯತ್ವ ಅಂದ್ರೆ ಏನು? ಅದು ಎರಡು ರೀತಿ ಬರ್ತದಲ್ಲ. ಕರಣ ಅನರ್ಹತ್ವವು ಅಕರ್ತವ್ಯತ್ವನೇ, ಹಾಗೆ ಕರ್ತು ಅನಿಷ್ಟ ಹೇತುತ್ವವು ಅಕರ್ತವ್ಯತ್ವನೇ ಅಂತ ಆಗ್ತದಲ್ಲ ಅಂತ ನಾವು ಅವರಿಗೆ ಎರಡು ವಿಕಲ್ಪ ಮಾಡಿ ಯಾವುದನ್ನು ಹೇಳ್ತೀರಿ ಅಕರ್ತವ್ಯತ್ವ ಅಂದ್ರೆ ಅಂತ ಕೇಳಿದ್ವಿ. ನಾದ್ಯ ಕರಣ ಅನರ್ಹತ್ವ ರೂಪವಾದ ಅಕರ್ತವ್ಯತ್ವವನ್ನು ನೀವು ಇಟ್ಟುಕೊಳ್ಳಿಕ್ಕೆ ಬರಲ್ಲ. ಯಾಕೆ? ಬ್ರಹ್ಮ ಹಿಂಸಾಯ ಅಪಿ ಕ್ರಿಯಮಾಣತ್ವಾತ್, ಬ್ರಹ್ಮ ಹಿಂಸೆಯೂ ಕೂಡ ನಡೀತದೆ. ಅದು ಕರಣ ಅನರ್ಹ ಅಂತ ಆದ್ರೂ ಕರಣ ಅನರ್ಹತ್ವ ಅಲ್ಲಿ ಬರಲ್ಲ, ಆದ್ರೆ ಅದು ಅಕರ್ತವ್ಯ ಅಂತ ಪ್ರಸಿದ್ಧ. ಬ್ರಾಹ್ಮಣ ಹಿಂಸೆ ಅಕರ್ತವ್ಯ ತಾನೆ, ಕರಣ ಅನರ್ಹ ಏನಲ್ಲ. ಆದ್ರಿಂದ ಅಲ್ಲಿ ಅವ್ಯಾಪ್ತಿ ಬರ್ತದೆ ಅಂತ ಹೇಳಿದ್ವಿ. ಅದಕ್ಕೆ ಅವರಂದ್ರು ಇಲ್ಲ, ಕರ್ತು ಅನಿಷ್ಟ ಹೇತುತ್ವ ಇಟ್ಟುಕೊಳ್ತೀವಿ. ಬ್ರಹ್ಮ ಹಿಂಸೆ ಮಾಡೋದ್ರಿಂದ ಯಾರು ಹಿಂಸೆ ಮಾಡ್ತಾನೋ ಕರ್ತೃ ಅವರಿಗೆ ಅದು ಅನಿಷ್ಟಕ್ಕೆ ಹೇತು ಆಗ್ತದ ಆದ್ರಿಂದ ಅಂತ ಅವ್ರು ಎರಡನೇ ವಿಕಲ್ಪಕ್ಕೆ ಬಂದ್ರು. ಸರಿ, ಅಲ್ಲೂ ಎರಡು ವಿಕಲ್ಪ. ಮತ್ತೆ ಕರಣ ಅನರ್ಹತ್ವವು ಕೂಡ ಅದು ಕರ್ತು ಅನಿಷ್ಟ ಹೇತುತ್ವ ಅನ್ನುವ ಎರಡನೇ ವಿಕಲ್ಪದಲ್ಲಿಯೂ ಕರ್ತು ಸಾಕ್ಷಾತ್ ಅನಿಷ್ಟ ಹೇತುನೋ ಕರ್ತು ಪರಂಪರೆಯ ಅನಿಷ್ಟ ಹೇತುನೋ ಅಂತ ಎರಡು ವಿಕಲ್ಪ ಮಾಡಿದ್ರು. ಕರ್ತು ಸಾಕ್ಷಾತ್ ಅನಿಷ್ಟ ಹೇತು ಅಂತಾದ್ರೆ ವಿಚಿತ್ರ. ಈಗ ಹಿಂಸೆ ಮಾಡಿರ್ತಾನೆ, ತದನಂತರದಲ್ಲೇನೆ ದುಃಖ ಆಗ್ತದ? ಆಗೋದಿಲ್ಲ. ಕರ್ತು ಸಾಕ್ಷಾತ್ ಅನಿಷ್ಟ ಹೇತುತ್ವ ಇಟ್ಕೊಂಡ್ ಬಿಟ್ರೆ ಯಾರಲ್ಲೂ ಬರಲ್ಲ. ಯಾಕಂದ್ರೆ ಎಷ್ಟೋ ಹಿಂಸೆಗಳು ನಡೀತಿರ್ತಾವೆ, ನಡೆದ ಕೂಡ್ಲೆ ದುಃಖ ಆಗ್ತದೆ ಅಂತೇನೋ ಇಲ್ಲ, ದುಃಖ ಆಗೋದೇ ಇಲ್ಲ. ಆಲ್ಮೋಸ್ಟ್ ಆಲ್ ಹಂಗೆ ಅಲ್ವಾ? ಈ ಪುಣ್ಯ ಪಾಪದ ವಿಚಾರ ಮಾಡೋರಿಗೆಲ್ಲ ಅದಕ್ಕೆ ಸಮಸ್ಯೆ. ಅದಕ್ಕೆ ನಿನ್ನೆ ಉದಾಹರಣೆ ಕೊಟ್ಟಿದ್ದೆಲ್ಲ, ಗ್ರಹಣ ಕಾಲದಲ್ಲಿ ನೀವು ಎಷ್ಟು ಸಲ ತಿನ್ನಬೇಡ ಅಂತ ಹೇಳಿದ್ರು ಕೂಡ ಆಗ್ಲೇ ತಿಂದು ವಿಡಿಯೋ ಮಾಡಿ ನೋಡಿ ನನಗೇನಾಗ್ತಾ ಇಲ್ಲ ಅಂತ ಆಗ್ಲೇ ಹೇಳ್ತಿರ್ತಾರೆ. ಹಾಗಾದ್ರೆ ಆ ತಿನ್ನುವವನಿಗೆ ಅನಿಷ್ಟ ಏನು ಆಗದೇ ಇದ್ದದ್ರಿಂದ ಹಿಂಸಾನಂತರಮೇವ, ಹಿಂಸೆ ಮಾಡಿದ ಕೂಡ್ಲೆ ಅಥವಾ ಆ ತಿಂದ ಕೂಡ್ಲೇನೆ ಅವನಿಗೇನು ದುಃಖ ಉತ್ಪತ್ತಿ ಆಗದೇ ಇದ್ದದ್ರಿಂದ ಇದನ್ನ ಅಕರ್ತವ್ಯ ಅಂತ ಶಬ್ದದ ಲಕ್ಷಣವನ್ನಾಗಿ ಹೆಂಗೆ ಹೇಳೋದು, ಪರಿಷ್ಕಾರವನ್ನಾಗಿ ಹೆಂಗೆ ಹೇಳೋದು? ಸರಿ ಹೋಗಲ್ಲ. ಅದಕ್ಕೇನ್ ಮಾಡ್ಬೇಕು? ಕೊನೆಗೆ ಕರ್ತು ಪರಂಪರೆಯ ಅನಿಷ್ಟ ಸಾಧನತ್ವವನ್ನೇ ಅಕರ್ತವ್ಯತ್ವ ಅಂತ ಬಿಡಿಸ್ಬೇಕಾಯ್ತು ಅಲ್ವಾ? ಅಲ್ಲಿ ಪರಿವಸಾನ ಮಾಡಬೇಕು ಅಂತಂದ್ರು. ಕೊನೆಗೆ ಏನಾಯ್ತು? ಹಾಗಾದ್ರೆ ಯಾವುದು ಪರಂಪರೆಯ ಕರ್ತವ್ಯ ಅನಿಷ್ಟ ಸಾಧನ ಅಂತಂತೀವಿ ಲೋಕದಲ್ಲಿ, ಅದೇ ಪಾಪ ಅಲ್ವಾ? ಇಲ್ಲೊಂದು ಪರಂಪರೆ ಅಂದ್ರೆ ಮತ್ತೆ ಹೇಳ್ತೀನಿ. ಇಲ್ಲೊಂದು ಕೆಟ್ಟ ಕೆಲಸ ಮಾಡ್ತಾನೆ,
ಮಾಡಿದ ಕೆಟ್ಟ ಕೆಲಸದಿಂದ ಪಾಪ ಹುಟ್ಕೊಳ್ತದೆ. ಪಾಪದ ಮೂಲಕ ಇನ್ಯಾವಾಗೋ ಅವನಿಗೆ ಅನಿಷ್ಟ ಆಗ್ತದೆ. ಇದಕ್ಕೆ ಪರಂಪರೆಯ ಅನಿಷ್ಟ ಸಾಧನ ಅಂತಾರೆ. ಸಾಕ್ಷಾತ್ ಇಮಿಡಿಯೇಟ್ ಎಲ್ಲ ಒಂದೇ. ಕರ್ಮ ಫಲ ಅಂತಂದ್ರು ಒಂದೇ, ಪಾಪ ಫಲ ಅಂದ್ರು ಒಂದೇ. ಅದೇ ಮಧ್ಯದಲ್ಲಿ ಒಂದು ಪಾಪ ಅನ್ನೋದು ಹುಟ್ಟುಕೊಳ್ತದೆ. ಅದು ಈಗ ಸುರಾಪಾನ ಮಾಡ್ತಾನೆ. ಸುರಾಪಾನ ಮಾಡಿದ ಕೂಡ್ಲೆ ಅವನಿಗೇನು ಅನಿಷ್ಟ ಆಗಲ್ಲ. ಸುರಾಪಾನ ಮಾಡಿದ್ರಿಂದ ಒಂದು ಪಾಪ ಹುಟ್ಟುಕೊಳ್ತದೆ. ಆ ಪಾಪ ಅವನಿಗೆ ಫಲವನ್ನ ಕೊಡ್ತದೆ, ಯಾವಾಗೋ ಕೊಡ್ತದೆ ಅದು. ಅಂತೂ ಇಂತೂ ಸುರಾಪಾನ ಅವನಿಗೆ ಪಾಪವನ್ನು ಹುಟ್ಟಿಸೋದ್ರ ಮೂಲಕ ಅನಿಷ್ಟಕ್ಕೆ ಸಾಧನ ಆಯ್ತೆ ಹೊರತು ಸುರಾಪಾನವೇ ಅವನಿಗೆ ಅನಿಷ್ಟವನ್ನು ಉಂಟು ಮಾಡಲ್ಲ ತಕ್ಷಣಕ್ಕೆ. ಇದಕ್ಕೆ ಪರಂಪರೆಯ ಅಂತ ಕರೀತಾರೆ. ಅರ್ಥ ಗೊತ್ತಾಗ್ತದ ನಾ ಏನ್ ಹೇಳ್ತಿದ್ದೇನೆ ಅಂತ? ಅಕರ್ತವ್ಯತ್ವ ಅಂದ್ರೆ ಅಲ್ಲಿ ತನಕ ಪರಿಷ್ಕಾರ ಮಾಡ್ಬೇಕಾಯ್ತು ಕೊನೆಗೆ. ಮೊದಲು ಎಲ್ಲಿಗಿತ್ತು ಅಕರ್ತವ್ಯತ್ವ ಅಂದ್ರೆ ಕರ್ತೃ ಅನಿಷ್ಟ ಸಾಧನಂ ಯತ್ ತದ್ ಅಕರ್ತವ್ಯಂ ಅಂತ ಹಂಗ್ ಮಾತನಾಡಿದ್ರು. ಅಂದ್ರೆ ಕರ್ತೃವಿಗೆ ಯಾವುದು ಅನಿಷ್ಟವನ್ನು ಉಂಟು ಮಾಡ್ತದೋ ಅದನ್ನ ಅಕರ್ತವ್ಯ ಅನ್ನೋ ಶಬ್ದದಿಂದ ವ್ಯವಹರಿಸತಕ್ಕದ್ದು ಅಕರ್ತವ್ಯತ್ವದ ಪರಿಷ್ಕಾರ ಅಂತ ಹೇಳಿದ್ರು. ಅದು ಬರ್ತಾ ಎಲ್ಲಿಗೆ ಬಂದು ಕೂತ್ಕೊಂತೀಗ ಕರ್ತೃ ಪರಂಪರೆಯ ಯದನಿಷ್ಟ ಸಾಧನಂ ತದ ಕರ್ತವ್ಯಂ ಅಂತ ಆಯ್ತು. ಹೌದಾ? ಪರಂಪರೆಯ ಅನಿಷ್ಟ ಸಾಧನವಾದದ್ದು ಅಂದ್ರೆ ಏನದು? ದ್ವಿತೀಯೇತು ಪಾಪ ಸಾಧನತೆಯ ಉಕ್ತತ್ವಂ ಉಪಾಧಿ ಇತ್ಯುಕ್ತಂ ಸ್ಯಾತ್. ಅಲ್ಲಿಗೆ ಬಂದು ಕೂತ್ಕೊಂತು. ಹಾಗಾದ್ರೆ ಯಾವುದು ಪಾಪ ಸಾಧನತ್ವೇನ ಶ್ರುತಿಗಳಲ್ಲಿ ಹೇಳಲ್ಪಟ್ಟಿದೆಯೋ ಅದೇ ಅಕರ್ತವ್ಯ ಅಂತ ತಾನೇ ಕೊನೆಗೆ ಮುಕ್ತಾಯ ಆಗಿದ್ದು. ಹೌದಾ? ಹಾಗಾದ್ರೆ ಪ್ರಕೃತದಲ್ಲಿ ಹಿಂಸಾತ್ವ ಮತ್ತು ಪಾಪ ಸಾಧನತ್ವ ಅಂತಂದಾಗ ಪಾಪ ಸಾಧನತ್ವನ ಉಕ್ತವಾದದ್ದು ಅದೇ ಅನಿಷ್ಟ ಅಂತ ಹೇಳಿದ ಮೇಲೆ ಇಲ್ಲಿ ಉಪಾಧಿ ಆಗಲೇ ಇಲ್ಲ. ನಿಷಿದ್ಧತ್ವ ಏನಾಗ್ಲಿಲ್ಲ. ಏನಾಗ್ಲಿಲ್ಲ? ನಿಷಿದ್ಧತ್ವ ಅನ್ನೋದು ಏನಾಗ್ಲಿಲ್ಲ. ಯಾಕಂದ್ರೆ ನಿಷಿದ್ಧತ್ವದ ಪರ್ಯವಸಾನ ಮಾಡುವಾಗ ಮತ್ತೆ ಕೊನೆಗೆ ಎಲ್ಲಿಗೆ ತಂದು ಕೂಡಿಸ್ಕೊಂಡ್ರಿ? ಪಾಪ ಸಾಧನತ್ವೇನ ಉಕ್ತತ್ವಂ ಅಂತ ಅಲ್ಲಿಗೆ ತಂದು ಕೂಡಿಸ್ಕೊಂಡ್ವಿ. ನಿಷಿದ್ಧತ್ವ ಅಂದ್ರೆ ಏನು ಅಂತ ಅದೇನು ಉಪಾಧಿ ಆಗ್ತದೆ? ಹಾಗಾದ್ರೆ ಅದು ಉಪಾಧಿ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಆದ್ರೆ ನಿಮ್ ಬಾಯಲ್ಲಿ ಈಗ ಉಪಾಧಿ ಅದೇ ಅಂತ ಹೇಳ್ದಂಗ ಆಯ್ತಾನೆ. ಏನಂತ? ಪಾಪ ಸಾಧನತ್ವೇನ ಉಕ್ತತ್ವಂ ನಿಷಿದ್ಧತ್ವಂ ಅದೇ ಉಪಾಧಿ. ಯಾವುದಕ್ಕೆ? ಹಿಂಸಾತ್ವ ಪಾಪ ಸಾಧನತ್ವಗಳಿಗೆ ಅಂತ ನಿಮ್ಮ ಅಭಿಪ್ರಾಯ ಇದೆ. ಹೌದಲ್ವಾ? ಹಾಗಾದ್ರೆ ಅಂಥ ಉಪಾಧಿಯನ್ನ ಹಿಂಸಾತ್ವ ಪಾಪ ಸಾಧನತ್ವ ಮಧ್ಯದಲ್ಲಿ ನೀವು ಹೇಳೋದಾದ್ರೆ ನಾವು ಕೂಡ ಇದನ್ನ ಪ್ರಕೃತಕ್ಕೆ ಸಂಬಂಧಪಟ್ಟಂತೆ ಸುಖಿತ್ವಂ ಸ್ಯಾತ್ ತರಿ ದುಃಖಿತ್ವಂ ಸ್ಯಾತ್ ಅಂತ ನೀವು ವ್ಯಾಪ್ತಿ ಹೇಳಿದಾಗ್ಲೂ ತರ್ಕ ಹೇಳಿದಾಗ್ಲೂ ಅಲ್ಲೂ ಉಪಾಧಿ ಈ ಥರದ್ದು ಹೇಳೇ ಹೇಳ್ತೇವೆ. ಏನು? ತಥಾ ಈಶ್ವರ ಇಚ್ಛಾ ವಿಷಯತ್ವಂ ಅದನ್ನು ಉಪಾಧಿಯಾಗಿ ಹೇಳ್ತೇವೆ ಇಲ್ಲೂ ಕೂಡ. ಅಂದ್ರೆ ಒಟ್ಟಾರೆ ತಾತ್ಪರ್ಯ ಏನು? ನಿಷಿದ್ಧತ್ವ ಅದು ಹಿಂಸಾತ್ವ ಪಾಪ ಸಾಧನತ್ವಗಳಲ್ಲಿ ಸಾಹಚರ್ಯ ಕಂಡ ಮಾತ್ರದಿಂದ ಹಿಂಸಾತ್ವ ಯಾಗೀಯ ಹಿಂಸಾದಲ್ಲಿಯೂ ಇರೋದ್ರಿಂದ ಅದು ಕೂಡ ಮಾಡಬಾರದು, ಶ್ರುತ್ಯರ್ಥ ಅಪಲಾಪ ಮಾಡ್ತೇವೆ ಅನ್ನೋ ಅಭಿಪ್ರಾಯವನ್ನ ಹೇಳಬೇಕಾದೀತು ಅಂತ ನಾವಂದ್ವಿ. ಅವ್ರೇನಂದ್ರು? ಅದೇ ತಾನೇ ಬಂದದ್ದು. ಮತ್ತ ಸಾಹಚರ್ಯ ಮಾತ್ರದಿಂದಲೇನೆ ಲೋಕದಲ್ಲಿ ಶ್ರುತ್ಯರ್ಥ ಲೋಕದಲ್ಲಿ ಸಾಹಚರ್ಯ ದರ್ಶನ, ಸಾಹಚರ್ಯ ಮಾತ್ರ ಅಲ್ಲ, ಸಾಹಚರ್ಯ ದರ್ಶನ ಮಾತ್ರದಿಂದಲೇನೆ ಶ್ರುತ್ಯರ್ಥವನ್ನ ಬದಲಾಯಿಸಬೇಕು ಅಂತ ಹೇಳೋದಾದ್ರೆ ಹಾಗಾದ್ರೆ ಲೋಕದಲ್ಲಿ ಯಾವುದು ಹಿಂಸೆಯೋ ಅದು ಪಾಪ ಸಾಧನ ಅಂತ ಸಾಹಚರ್ಯ ಇರೋಣದ್ರಿಂದ ಯಜ್ಞದಲ್ಲಿ ಮಾಡುವ ಪಶು ಹಿಂಸೆಯೂ ಕೂಡ ಪಶು ಹಿಂಸೆಯನ್ನು ಬೋಧಿಸುವ ಶ್ರುತ್ಯರ್ಥವನ್ನು ಕೂಡ ಪರಿತ್ಯಜಿಸಬೇಕು ಅಂತ ನಾವು ಅವ್ರ ಮೇಲೆ ಆಪಾದನೆ ಮಾಡಿದ್ದು. ನೆನಪಾಯ್ತಾ? ಏನು ಹಿಂದೆ ಹೇಳಿತ್ತು ಅಂತ ಈಗ ಇಲ್ಲಿಂದ ಬರ್ಬೇಕದು. ಅದು ನೆನಪಿದ್ರೆ ಇದೆಲ್ಲ ಅರ್ಥ ಆಗ್ತದೆ ಅಂತ ಅಷ್ಟೇ. ಆನಂದಂ ಬ್ರಹ್ಮಣೋ ವಿದ್ವಾನ್ ಅಂತ ಶ್ರುತಿ. ಆನಂದಂ ಬ್ರಹ್ಮಣ ಅಂತ ಸ್ವತಃ ಹೇಳುವ ಶ್ರುತಿ ವಾಕ್ಯದ ಆನಂದ ಶಬ್ದಕ್ಕೆ ದುಃಖಾಭಾವ ಅನ್ನೋ ಅರ್ಥದಲ್ಲೇ ಪರ್ಯವಸಾನ ಮಾಡಬೇಕು ಅನ್ನೋ ವಾದವನ್ನ ಸ್ವಾರ್ಥ ಅದು ಸಾಕ್ಷಾತ್ ಅದರಿಂದ ಬಂದ ಅರ್ಥ ಬಿಟ್ಟು ದುಃಖಾಭಾವ ಪರವಾಗಿ ಅರ್ಥ ಮಾಡಬೇಕು ಅಂತ ಅನ್ನೋ ವಾದವನ್ನ ಮಂಡಿಸ್ತಾ ಇರೋರು ಯಾರು? ತಾರ್ಕಿಕರು. ಅದು ಗೊತ್ತದನಾ? ನಾವು ಕೇಳಿದ್ವಿ ಬಾಧಕ ಏನು ಇಲ್ದಿದ್ದಾಗ ಅದರಿಂದ ಸಾಕ್ಷಾತ್ ಏನ್ ಅರ್ಥ ಬರ್ತಿರ್ತದೆ ಅದನ್ನ ಬಿಡೋದ್ರಲ್ಲಿ ಏನ್ ಅರ್ಥ ಇದೆ, ಬಿಡೋದ್ರಲ್ಲಿ ಏನ್ ಕಾರಣ ಇದೆ, ಬಾಧಕ ಹೇಳ್ಬೇಕಲ್ಲ ಅಂತ.
ಅರೆ ನಾವು ಬಾಧಕ ಹೇಳಿದೇವಿ, ಒಂದು ತರ್ಕ ಇನ್ನೊಂದು ಅನುಮಾನ ಅಂತ ಅವ್ರು ಹೇಳಿದ್ರು. ಅರೆ ಆ ತರ್ಕ ಅನುಮಾನಗಳಿಗೆ ವ್ಯಾಪ್ತಿ ಬೇಕಲ್ಲ. ವ್ಯಾಪ್ತಿ ಬಲದಿಂದ ಕೂಡಿದ ತರ್ಕವೋ ಅಥವಾ ಸಾಹಚರ್ಯ ಮಾತ್ರ ದರ್ಶನದಿಂದ ಬಲದಿಂದ ಕೂಡಿದ ತರ್ಕವೋ ಆ ಬಾಧಕವಾಗಿ ನೀವು ಉಪಸ್ಥಾಪನೆ ಮಾಡ್ತಾ ಇರೋಗಳು ಅಂತ ಕೇಳಿದ್ವಿ. ವ್ಯಾಪ್ತಿ ಬಲದಿಂದ ಕೂಡಿದ್ದು ಅನ್ನೋದಕ್ಕೆ ದೋಷ ಈಗಾಗಲೇ ಕೊಟ್ವಿ. ಸಾಹಚರ್ಯ ಮಾತ್ರ ಬಲದಿಂದ ಪ್ರವೃತ್ತವಾದ ತರ್ಕಾನುಮಾನಗಳು ಅಂತ ಹೇಳಿದ್ರು. ಅದಕ್ಕೆ ನಾವು ದೋಷ ಕೊಡ್ತಿದ್ದೇವೆ. ಸಾಹಚರ್ಯ ದರ್ಶನ ಮಾತ್ರದಿಂದ ಪ್ರವೃತ್ತವಾದ ತರ್ಕ ಅನುಮಾನಗಳು ಕೂಡ ಶ್ರುತ್ಯರ್ಥವನ್ನು ಬದಲಾಯಿಸಲಿಕ್ಕೆ ಕಾರಣವಾಗೋದಾದ್ರೆ ಹಿಂಸಾ ಅಂದ ಮೇಲೆ ಅದು ಪಾಪ ಸಾಧನ ಅಂತ ಹೇಳಿ ಸಾಹಚರ್ಯ ದರ್ಶನ ಆಗಿದೆ. ಹಾಗಾಗಿ ಯಾಗದಲ್ಲಿ ಪಶು ಹಿಂಸೆಯನ್ನು ಬೋಧಿಸುವ ಶ್ರುತ್ಯರ್ಥವನ್ನು ಅಪಲಾಪ ಮಾಡ್ರಿ ಅಂತ ನಾವು ಅಂದ್ರೆ ಭಗವತ್ಪಾದರು ತಾರ್ಕಿಕರ ಮೇಲೆ ದೋಷ ಕೊಟ್ರು. ನೆನಪಾಯ್ತಾ ಎಲ್ಲ? ಇಷ್ಟ ಹೇಳಿದಾಗ ಅವರು ಯಾಗೀಯ ಹಿಂಸಾಕ್ಕೂ ಇಲ್ಲಿ ಹೇಳ್ತಾ ಇರುವ ಸುಖತ್ವ ದುಃಖಿತ್ವದ ಪ್ರಸಂಗಕ್ಕೂ ವ್ಯತ್ಯಾಸ ಇದೆ ಅಂತಂದ್ರು. ಅದನ್ನ ನೀವು ಉದಾಹರಣೆಯಾಗಿ ಕೊಟ್ಟು ನಮ್ಮ ಮೇಲೆ ಆಪಾದನೆ ಮಾಡಬಾರ್ದು. ಯಾಕೆ ಅಂದ್ರೆ ಯಾವುದು ಹಿಂಸೆಯೋ ಅದು ಪಾಪ ಸಾಧನ ಅಂತ ಹೇಳಲಿಕ್ಕೆ ಹೊರಟಾಗ ಅಲ್ಲಿ ನಿಷಿದ್ಧತ್ವ ಉಪಾಧಿ ಇದೆ. ಯಾವುದು ಸುಖ ಉಳ್ಳವನಾದ್ರೆ ದುಃಖ ಉಳ್ಳವನಾಗಬೇಕು ಅಂತ ಹೇಳುವ ನಮ್ಮ ಈ ವ್ಯಾಪ್ತಿಗೆ ಯಾವುದೇ ತರದ ಉಪಾಧಿ ಇಲ್ಲ ಅಂತ ಅವರಂದ್ರು. ಅದಕ್ಕೆ ನಾವೇನ್ ಹೇಳಿದ್ವಿ, ಅಲ್ಲಿ ಉಪಾಧಿ ಇದೆ ಅಂತಂದಾಗ ನಿಷಿದ್ಧತ್ವ, ಇಲ್ಲೂ ಉಪಾಧಿ ಇದೆ ಅಂತ ಒಪ್ಕೊಳ್ಬೇಕು ಅಂತಂದ್ವಿ. ಹಾಗಾಗಿ ಯಾವುದರಲ್ಲೂ ಹೆಚ್ಚಿನ ವಿಶೇಷ ಅಲ್ಲಿಲ್ಲ, ಅವಿಶೇಷನೆ ನಿರ್ವಿಶೇಷನೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಹೇಳಿದ್ವಿ. ಅದಕ್ಕೆ ಅವ್ರು ಕೇಳಿದ್ರು, ಇಲ್ಲಿ ಉಪಾಧಿ ಇದೆ ಇಲ್ಲಿ ಉಪಾಧಿ ಇಲ್ಲ ಅಂತ ಹೇಳಿದ್ವಲ್ಲ ಮತ್ತೆ ಅಂತ. ನಾವು ಅವರಿಗೆ ಬಿಡಿಸಿ ಕೊಟ್ವಿ. ನೋಡಿ, ನಿಷಿದ್ಧತ್ವ ಅನ್ನೋದು ಉಪಾಧಿ ಇದೆ ಅಂತ ತೋರಿಸುವಾಗ ನಿಷಿದ್ಧತ್ವ ಅಂದ್ರೆ ಏನು ಅಂತ ಬಿಡಿಸಿ ಪರಿಷ್ಕಾರ ಮಾಡಿ ಕೊನೆಗದನ್ನ ಪಾಪ ಸಾಧನತ್ವದಲ್ಲಿ ಪರ್ಯವಸಾನ ಮಾಡಿ, ಪಾಪ ಸಾಧನತೆಯ ಉಕ್ತತ್ವಂ ನಿಷಿದ್ಧತ್ವಂ ಅಂತ ಅಲ್ಲಿ ಪರ್ಯವಸಾನ ಮಾಡಿಸಿ ಅದೇ ಅಲ್ಲಿ ಉಪಾಧಿ ಇದೆ ಅಂತ ಹೇಳಬೇಕಲ್ವಾ. ಹಂಗೆ ಸುಖಿತ್ವೇ ದುಃಖಿ ಭವತು ಇತ್ಯಾಕಾರಕ್ಕೆ ಈಶ್ವರ ಇಚ್ಛಾ ವಿಷಯತ್ವ ಅನ್ನೋದು ಇಲ್ಲೂ ಕೂಡ ಉಪಾಧಿ ಇದೆ ಅಂತ ನಾವು ಅವರಿಗೆ ಹೇಳಿದ್ವಿ. ಆದ್ರಿಂದ ಅಲ್ಲೂ ಉಪಾಧಿ ಇದೆ ಇಲ್ಲೂ ಉಪಾಧಿ ಇದೆ ಅಂತ ಆಯ್ತು ಅಂತ ತೋರಿಸ್ಬಿಟ್ವಿ ನಾವು ಅವರಿಗೆ. ಇದನ್ನ ಆಭಾಸ ಸಮಾನ ಯೋಗಕ್ಷೇಮ ಅಂತ ಹೇಳ್ಬಹುದು. ಆದ್ರೆ ಆಭಾಸ ಸಮಾನ ಯೋಗಕ್ಷೇಮ ಅಂತ ಅನ್ನೋಕ್ಕಿಂತ ದೃಷ್ಟಾಂತ ವೈಷಮ್ಯ ತೋರಿಸ್ಲಿಕ್ಕೆ ಅವ್ರು ಪ್ರಯತ್ನ ಪಟ್ರು. ಏನ್ ಮಾಡಿದ್ರು ಅನ್ಬೇಕಲ್ಲಿ? ದೃಷ್ಟಾಂತ ವೈಷಮ್ಯ. ನಾವೊಂದು ದೃಷ್ಟಾಂತ ಕೊಟ್ಟು ಆಪಾದನೆ ಮಾಡಿದ್ವಿ. ಯಾಗೀಯ ಹಿಂಸಾ ಬೋಧನೆ ಮಾಡುವ ಶ್ರುತ್ಯರ್ಥವನ್ನು ಕೈ ಬಿಡಬೇಕು. ಆನಂದಂ ಬ್ರಹ್ಮಣ ಅನ್ನುವಲ್ಲಿ ಆನಂದ ಶಬ್ದದಿಂದ ಹೆಂಗ ಆ ಸುಖ ಅನ್ನೋ ಅರ್ಥ ಕೈ ಬಿಟ್ಟು ದುಃಖಾಭಾವ ಅನ್ನೋ ಅರ್ಥದಲ್ಲಿ ಪರ್ಯವಸಾನ ಮಾಡ್ತಿರೋ ಹಂಗೆ ಯಾಗೀಯ ಹಿಂಸಾ ಬೋಧಿಸುವ ಶ್ರುತ್ಯರ್ಥವನ್ನು ಕೈ ಬಿಡಬೇಕಾದೀತು ಅಂತ ತಾನೇ ನಾವು ಆಪಾದನೆ ಮಾಡಿದ್ವಿ. ಅವ್ರೇನಂದ್ರು, ಈ ದೃಷ್ಟಾಂತಗಳೇ ಸರಿ ಅಲ್ಲ ಅಂದ್ರ ಅವ್ರು. ಹಂಗ್ ಮಾಡ್ಬೇಡಿ, ಈ ಆಪಾದನೆ ಮಾಡೋದು ಸರಿಯಲ್ಲ. ಯಾಕಂದ್ರೆ ನೀವು ಎಲ್ಲ ಆಪಾದನೆ ಮಾಡ್ತಿದ್ರಿ ಅಲ್ಲಿ ಉಪಾಧಿ ಇದೆ, ಇಲ್ಲಿ ಉಪಾಧಿ ಇಲ್ಲ ಅಂತ ಹಿಂಗ್ ತಗೊಂಡ್ ಬಂದ್ರು ನಿಧಾನಕ್ಕೆ. ಅದಕ್ಕೆ ನಾವೇನಂದ್ವಿ, ಹಂಗ ಅನ್ಬೇಡಿ, ಇಲ್ಲೂ ಉಪಾಧಿ ಇದೆ ಅಲ್ಲೂ ಉಪಾಧಿ ಇದೆ, ಉಪಾಧಿ ಎರಡರಲ್ಲೂ ಇರೋಣದ್ರಿಂದ ದೃಷ್ಟಾಂತಗಳಲ್ಲಿ ನಾವು ಕೊಟ್ಟ ದೃಷ್ಟಾಂತಕ್ಕಿಂತ ಹೆಚ್ಚಿಂದೇನ್ ಪ್ರಸಂಗ ಈ ಸುಖಿತ್ವ ದುಃಖಿತ್ವ ಅಲ್ಲ ಅಂದ್ ಬಿಟ್ವಿ ನಾವು. ಅಲ್ಲೂ ಭಂಗ ಆಗ್ತದ ಅವಾಗ, ಅಲ್ಲೂ ಭಂಗ ಆಗೋದೇ ಅಂತ ಆಯ್ತು ಅವಾಗ ಅಲ್ವಾ. ನೋಡಿ, ಅದನ್ನ ತೋರಿಸ್ಬೇಕು ಅಂತ ಹೇಳೇನೆ ಹೆಚ್ಚಿನ ವಿಶೇಷ ಬರಲ್ಲ ಅಂತ ಹೇಳಿ ಈ ಅನುವ್ಯಾಖ್ಯಾನ ಬಂತಂತ. ಏನಂತ ನೋಡಿ, ಅಲ್ಲಿ ಹೆಂಗೆ ಪಾಪ ಸಾಧನತೆಯ ಉಕ್ತತ್ವ ಉಪಾಧಿ ಅಂತ ಹೇಳಲಿಕ್ಕೆ ಬರ್ತದೋ ನಿಷಿದ್ಧತ್ವದ ಪರಿಷ್ಕಾರ, ಹಂಗೆ ಪ್ರಕೃತದಲ್ಲಿಯೂ ಕೂಡ ಉಪಾಧಿ ಯಾವುದು? ತಥಾ ಈಶ್ವರ ಇಚ್ಛಾ ವಿಷಯತ್ವ. ಇಲ್ಲಿ ಉಪಾಧಿ ಹಾಗೆಯೇ ಬಿಡ್ತದೆ. ಹಾಗಾಗಿ ಅದನ್ನು ಹೇಳಲಿಕ್ಕೆ ಈ ಅನುವ್ಯಾಖ್ಯಾನ. ಅದುಃಖಿತ್ವೇನ ಚಾನುಕ್ತಿ ಹೇಳಬೇಕು. ಕಥಂ ನೋಪಾಧಿತಾಂ ವ್ರಜೇತ್. ನೋಡ್ರಿ ಎಂಥ ಅದ್ಭುತ. ಅದಕ್ಕೆ ನಿನ್ನೆ ಇದನ್ನ ಬಿಡಿಸ್ಬೇಕು ಅಂತ ಹೇಳಿದ್ದೆ. ಏನಿಲ್ಲ ಅರ್ಥ, ಅದುಃಖಿತ್ವೇನ ಅನುಕ್ತಿ ಇತಿ ದುಃಖಿತ್ವೇನೋಕ್ತಿ ಇತ್ಯರ್ಥ. ದುಃಖಿತ್ವೇನ ಈಶ್ವರ ಇಚ್ಛಾ ವಿಷಯ ಭವತು ಅಥವಾ ದುಃಖಿತ್ವೇನ ಉಕ್ತತ್ವಂ. ದುಃಖಿತ್ವೇನ ಉಕ್ತತ್ವಂ ಅನ್ನೋದೇ ಒಂದು ಉಪಾಧಿ. ಇದು ಉಪಾಧಿ ಇಲ್ಲೂ ಇದ್ದಾಗ
ಎರಡೂ ಕಡೆಯಲ್ಲಿ ಉಪಾಧಿ ಇರೋಣದ್ರಿಂದ ಸಾಮ್ಯ ಬಂತು ಅಂತ ಹೇಳಿಬಿಟ್ರು. ಅದಕ್ಕೆ ಅದುಃಖಿತ್ವೇನೋಕ್ತಿ ಶಬ್ದಕ್ಕೆ ಅರ್ಥ ಏನ್ ಮಾಡಿದ್ರು? ದುಃಖಿತ್ವೇನೋಕ್ತಿ ಅಂತ ಅರ್ಥ. ಅದುಃಖಿತ್ವೇನ ಹೇಳಲ್ಪಟ್ಟಿಲ್ಲ ಅಂತಂದ್ರೆ ಏನು ಅಭಿಪ್ರಾಯ? ದುಃಖಿತ್ವೇನ ಹೇಳಲ್ಪಟ್ಟಿದೆ ಅಂತ. ಪಾಪ ಸಾಧನತ್ವೇನ ಉಕ್ತತ್ವ, ಹೆಂಗೆ ಹಿಂಸಾತ್ವ ಪಾಪದ ಸಾಧನತ್ವಗಳ ಸಾಹಚರ್ಯ ಕಂಡ್ರು ಅಲ್ಲಿ ಇದು ಉಪಾಧಿಯಾಗಿ ಕೆಲಸ ಮಾಡ್ತದೋ, ಹಂಗೆ ಸುಖಿತ್ವಂ ಸ್ಯಾತ್ ತರಿ ದುಃಖಿತ್ವಂ ಅಂತಂದಾಗ್ಲೂ ಕೂಡ ಆ ಎರಡರ ಸಾಹಚರ್ಯದ ಮಧ್ಯದಲ್ಲಿ ಇದು ಉಪಾಧಿಯಾಗಿ ಕೆಲಸ ಮಾಡ್ತದೆ. ಯಾವುದು? ದುಃಖಿತ್ವೇನ ಉಕ್ತತ್ವ. ದುಃಖಿತ್ವೇನ ಉಕ್ತತ್ವ ಕೆಲಸ ಮಾಡ್ತದೆ. ಅಂದ್ರೆ ಸುಖಿ ಅಂತಾದ್ರೆ ದುಃಖಿ ಆಗ್ಬೇಕು ಅಂತ ನೀವು ಆಪಾದನೆ ಮಾಡ್ತಿದ್ದೀರಲ್ಲ, ಅಲ್ಲಿ ಈ ಉಪಾಧಿ ಕೆಲಸ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾರೆ, ಮುಂದೆ ಸ್ಪಷ್ಟ ಆಗ್ತದೆ. ಕಾಸೌ ದೇವದತ್ತಾದೀನಾಂ ಶ್ರೌತಿ ದುಃಖಿತ್ವೋಕ್ತಿ. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು. ದುಃಖಿತ್ವೇನ ಉಕ್ತಿನೇ ಉಪಾಧಿ ಅಂತ ಹೇಳಿಬಿಟ್ರೆ, ದೇವದತ್ತಾದಿ ಎಕ್ಸ್ಪರ್ಸನ್ ಅವರೇ ತಾನೇ ದೃಷ್ಟಾಂತ, ತರ್ಕಕ್ಕಾಗ್ಲಿ ಮತ್ತು ಅನುಮಾನಕ್ಕಾಗ್ಲಿ. ಅಂಥ ದೃಷ್ಟಾಂತಗಳಾದ ದೇವದತ್ತಾದಿಗಳಿಗೆ ಶ್ರುತಿಯಲ್ಲಿ ದುಃಖಿತ್ವ ಹೇಳಿದ್ದು ಎಲ್ಲಿ ಕಂಡಿದೆ ಅಂತ ಕೇಳಿದ್ರೆ ಅವ್ರು ನಮಗೆ. ದೇವದತ್ತಾದಿಗಳು ಅಂದ್ರೆ ಯಾರು? ಜೀವ ಅಂತ ಅರ್ಥ. ಅನುಮಾನದಲ್ಲಿ ಘಟವನ್ನು ದೃಷ್ಟಾಂತ ಕೊಟ್ಟಿದ್ದಾರೆ ಸರಿ, ತರ್ಕದಲ್ಲಿ ತರ್ಕದ ದೇವದತ್ತ ದೃಷ್ಟಾಂತ ಇಟ್ಕೊಂಡು ಮಾತಾಡಿದ್ರು. ಸುಖಿ ಆದ್ರೆ ದುಃಖಿನೂ ಆಗ್ಬೇಕಾದೀತು ಅಂತ ಹೇಳಿ ತರ್ಕ ಹೇಳಿದಾಗ ದುಃಖಿತ್ವೋಕ್ತಿ ಬರ್ಬೇಕಲ್ಲ, ಅದೇ ತಾನೇ ಉಪಾಧಿ. ದುಃಖಿತ್ವೋಕ್ತಿ ಎಲ್ಲಿದೆ ಅಂತ ಕೇಳಿದ್ರು ಅವರು. ದುಃಖಿತ್ವೇನ ಉಕ್ತಿ ಇದೆ ಅಂತಂತೀವಿ, ಎಲ್ಲಿದೆ? ದೇವದತ್ತಾದಿಗಳು ದುಃಖಿ ಆಗಿರ್ತಾರೆ ಅಂತ ಅನ್ನೋ ಉಕ್ತಿ ಎಲ್ಲಿದೆ ಅಂತ ಕೇಳಿದ್ರೆ, ಅದುಃಖಮಿತರತ್ ಸರ್ವಂ ಹೇಳಬೇಕು. ಜೀವಾಯೇವತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷಾ ಪ್ರವರ್ತತೆ ಇತಿ ಶ್ರುತಿರ್ಹಿ ಪರಮಾ. ನೋಡಿ, ಇಲ್ಲಿ ಅದುಃಖಮಿತರತ್ ಸರ್ವಂ ಜೀವಾ ಏವತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷಾ ಪ್ರವರ್ತತೆ ಅಂತ ಈ ಎರಡೂ ಸಾಲು ವೇದದ ವಾಕ್ಯ. ಇತಿ ಶ್ರುತಿರ್ಹಿ ಪರಮ, ಅದು ಆಚಾರ್ಯ ಹೇಳಿದ ಅನುವ್ಯಾಖ್ಯಾನ. ಏನರ್ಥ ಇದರಿಂದ ನಿಮಗೆ ತಿಳಿದದ್ದು ಅಂದ್ರೆ, ಇತರತ್ ಸರ್ವಂ ಅದುಃಖಂ, ಎಲ್ಲ ಈ ಜೀವ ಜಡಾತ್ಮಕ ವಸ್ತುಗಳಲ್ಲಿ ಜಡಾತ್ಮಕವಾದ ವಸ್ತುಗಳೆಲ್ಲವೂ ಅದುಃಖಂ, ದುಃಖರಹಿತ. ಜೀವಾಹ ಏವತು ದುಃಖಿನಃ, ಜೀವರು ಮಾತ್ರ ದುಃಖಿಗಳೇ ಆಗಿರ್ತಾರೆ. ತೇಷಾಂ ದುಃಖ ಪ್ರಹಾಣಾಯ, ಅಂಥವರ ದುಃಖವನ್ನು ಕಳೆಯುವುದಕ್ಕೋಸ್ಕರವಾಗಿಯೇನೆ ಏಷಾ ಶ್ರುತಿ ಪ್ರವರ್ತತೆ, ಈ ಶ್ರುತಿ ಅಂದ್ರೆ ವೇದ ಪುರುಷ ಇದು ಹೊರಟಿದೆ. ಇಲ್ಲಿ ದೇವದತ್ತಾದಿಗಳಿಗೆ ದುಃಖಿತ್ವೋಕ್ತಿ ಅದನೋ ಇಲ್ಲ. ಜೀವಾ ಏವತ್ತು ದುಃಖಿನಃ ಅಂತದ್ರಿಂದ ದೇವದತ್ತಾದಿಗಳಿಗೆ ದುಃಖಿತ್ವೋಕ್ತಿ ಅಂತ ಬಂತೋ ಇಲ್ಲೋ? ಈ ತರಹ ಪರಬ್ರಹ್ಮನಲ್ಲಿಯೂ ಕೂಡ ದುಃಖಿತ್ವೋಕ್ತಿ ಇದೆನಾ? ಜೀವಾ ಏವತ್ತು ದುಃಖಿನಃ ಅಂತ ಇದೆ ಹೊರತು ಪರಬ್ರಹ್ಮ ದುಃಖಿ ಅಂತಿದೆನಾ? ನೋಡಿ ಹೆಂಗೆ ಭಗವತ್ಪಾದರು ವಿಮರ್ಶೆಯ ಶೈಲಿಯನ್ನು ಹೇಳ್ಕೊಟ್ರು ನಮಗೆ. ಇಲ್ಲದೆ ಹೋದ್ರೆ ತಾರ್ಕಿಕರಂಥವ್ರು ಮಾತನಾಡುವ ಶೈಲಿ ವಿಚಾರ ಮಾಡಿ ತಾರ್ಕಿಕರಂಥವ್ರ ಜೊತೆಲಿ ಮಾತಾಡ್ಬೇಕು ಅಂದ್ರೆ ಭಾರಿ ಕಷ್ಟ. ಪಾಯಿಂಟ್ ಔಟ್ ಮಾಡ್ಕೊಳ್ಬೇಕು ಇವೆಲ್ಲ. ನೋಡಿ, ಶ್ರುತಿನೇ ಕೊಟ್ಬಿಟ್ರು. ಜೀವರು ದುಃಖಿಗಳು ಅನ್ಲಿಕ್ಕೆ ಶ್ರುತಿ ಕೊಟ್ರು ಸ್ಪಷ್ಟವಾಗಿ. ಆದ್ರಿಂದ ದುಃಖಿತ್ವೋಕ್ತಿ ಶ್ರುತಿ ಇರೋಣದ್ರಿಂದ ಯತ್ರ ಸುಖಿತ್ವಂ ತತ್ರ ದುಃಖಿತ್ವಂ ಅಂತ ಹೇಳಬೇಕಾದ್ರೆ ಆ ಸುಖಿತ್ವ ದುಃಖಿತ್ವಗಳಿಗೆ ಸಾಹಚರ್ಯ ಕಂಡು ಮಾತ್ರಕ್ಕೆ ಉಪಾಧಿ ಇಲ್ಲ ಅನ್ಬೇಡಿ. ಉಪಾಧಿ ಇರೋಣದ್ರಿಂದ ಅದು ಕೆಲಸ ಮಾಡಲ್ಲ. ಸರಿ ಆಯ್ತಾ? ನೋಡಿ, ಇಲ್ಲಿ ತನಕ ಮುಗಿಸಿದ್ರು. ಪ್ರವರ್ತತೆ ಶಬ್ದಕ್ಕೆ ದುಃಖ ಪ್ರಹಾಣ ಸಾಧನಂ ಪರಮಾತ್ಮಾನಂ ಪ್ರತಿಪಾದಯತಿ ಇತ್ಯರ್ಥ. ಪ್ರವರ್ತತೆ ಅನ್ನೋದು ಕ್ರಿಯಾಪದ. ಏಷಾ ಶ್ರುತಿ ಪ್ರವರ್ತತೆ ಅಂತ ಅನ್ವಯ ಮಾಡಿಕೊಂಡ್ರೆ ಜೀವರ ದುಃಖ ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಜೀವ ದುಃಖ ನಾಶಕ್ಕೆ ಸಾಧನನಾದ ಪರಮಾತ್ಮನನ್ನು ವೇದಗಳು ಪ್ರತಿಪಾದಿಸ್ತಾವೆ ಅಂತ ಆ ವಾಕ್ಯಕ್ಕೆ ಅರ್ಥ. ಜೀವರ ದುಃಖ
ನಾಶ ಮಾಡುವುದಕ್ಕೆ ಸಾಧನ ಯಾರಂತೆ? ಪರಮಾತ್ಮ. ಆ ಪರಮಾತ್ಮನನ್ನು ಪ್ರತಿಪಾದನೆ ವೇದಗಳು ಮಾಡ್ತಾವೆ ಅಂತ ಆ ವೇದದ ಅರ್ಥ ಬರ್ತಾರೆ. ಅದೇ ಅದನ್ನ ಮುಂದೆ ಈಗ ತಗೊಳ್ತಾರೆ. ಅಲ್ಲಿ ತನಕ ಆಯ್ತಂತೂ ಇಂತು ಹಿಂಸಾತ್ವ ಪಾಪ ಸಾಧನತ್ವಗಳ ಸಾಹಚರ್ಯ ಕಂಡಾಗ ನಿಷಿದ್ಧತ್ವ ಅಲ್ಲಿ ಉಪಾಧಿ ರೂಪ ಆಗ್ತದೆ. ನಿಷಿದ್ಧತ್ವ ಅಂದ್ರೆ ಏನು? ಪಾಪ ಸಾಧನತೆಯ ಉಕ್ತತ್ವ. ಪಾಪ ಸಾಧನತೆಯ ಉಕ್ತತ್ವ ಉಪಾಧಿ ಆದುದರಿಂದಲೇನೆ ಯಾಗೀಯ ಹಿಂಸಾ ಪಾಪ ಸಾಧನತೆಯ ಉಕ್ತ ಆದದ್ದಲ್ಲ. ಯಾಗೀಯ ಹಿಂಸೆ ಅನ್ನೋದು ಪಾಪ ಸಾಧನತ್ವೇನ ಉಕ್ತ ಆದದ್ದ ವೇದದಲ್ಲಿ? ಅಲ್ಲ ಅಲ್ಲ ತಾನೆ. ಆದ್ದರಿಂದಲೇನೆ ಹಿಂಸಾತ್ವ ಪಾಪ ಸಾಧನತ್ವಗಳಲ್ಲಿ ಸಾಹಚರ್ಯ ಕಂಡು ಮಾತ್ರಕ್ಕೆ ಇದನ್ನು ಉಪಾಧಿಯಾಗಿ ಇಲ್ಲಿ ಹೇಳಿ ಏನೋ ಮಾಡ್ತೇವೆ ಅಂತಂದ್ರೆ ಹೊರಟ್ರೆ ಆಗಲ್ಲ. ಪ್ರಕೃತದಲ್ಲಿಯೂ ಕೂಡ ಸುಖಿತ್ವ ದುಃಖಿತ್ವದ ಸಾಹಚರ್ಯ ಕಂಡದ್ದಲ್ಲದೆ ದೇವದತ್ತಾದಿಗಳಿಗೆ ದುಃಖಿತ್ವೋಕ್ತಿ ವೇದದಿಂದಲೇ ತೋರಿಸಿದ್ವಿ. ವೇದನೆ ತೋರಿಸಿದ್ವಿ, ಹೌದಲ್ವಾ? ನೋಡ್ರಿ, ಅದು ಉಪಾಧಿಯಾಗಿ ಕೊಡ್ತದೆ. ಹಾಗಾಗಿ ಉಪಾಧಿ ಇಲ್ಲಿಯೂ ಇದೆ ಅಲ್ಲಿಯೂ ಇದೆ ಅನ್ನೋದು ಸಾಮ್ಯ ಬಂತ ಇಲ್ಲ? ಎರಡು ಕಡೆಯಲ್ಲೂ ಉಪಾಧಿ ಇದೆ ಅನ್ನೋ ಸಾಮ್ಯ ತಿಳಿದು ಬಿಡ್ತು. ಇದರಿಂದ ಏನಾಯ್ತು ಮುಂದೆ? ಈಗ ಪರಿವಸಾನ ಮುಂದೆ ಹೇಳ್ತಾರೆ, ಏವಂ ಅನುಮಾನ ಅನುಗ್ರಾಹಕಂ ತರ್ಕಂ ನಿರಾಕೃತ್ಯ. ಎರಡು ಕಡೆ ಉಪಾಧಿ ಬಂತು ಅಂತಂದ್ರೆ ಮತ್ತೆ ಯಾವುದು ನಿಜವಾಗ್ಲೂ ಅಲ್ಲಿ ನಿರಾಕರಣೆ ಮಾಡ್ದಂಗಾಯ್ತು? ಅಂದ್ರೆ ಬಾಧಕತ್ವೇನ ಉಪನ್ಯಸ್ತವಾದ ಅನುಮಾನ, ಬಾಧಕತ್ವೇನ ಉಪನ್ಯಸ್ತ ತರ್ಕಗಳನ್ನ ನಿರಾಕರಣೆ ಮಾಡಿ, ಅನುಮಾನ ಅನುಗ್ರಾಹಕವಾದದ್ದು ತರ್ಕನೇ ಆಗಿತ್ತು ಆಕ್ಚುಲಿ, ಆದ್ರಿಂದ ತರ್ಕನೇ ನಿರಾಕರಣೆ ಮಾಡಿ ಈಗ ಇದಾನೀಂ ಈಶ್ವರ ನ ಸುಖಿ ನಿರ್ದುಃಖತ್ವಾತ್ ಘಟವತ್. ನೀವ್ ಹೇಳಿದ್ರಲ್ಲ ಆವಾಗ್ಲೇ ಬಿಂದು ಮಾಧವರು, ಈಗ ಅನುಮಾನವನ್ನು ದೂಷಣ ಮಾಡ್ತಾರೆ ಅಂತ ಅರ್ಥ. ಮೊದಲು ಆ ಅನುಮಾನಕ್ಕೆ ಹಿಂದೆ ಯಾವುದು? ಇವಾಗ ಚೆಸ್ ಆಡುವಾಗ ಮುಂದೆ ಸೈನಿಕನನ್ನೋ ಒಂಟೆಯನ್ನೋ ಬಿಡ್ತಿರ್ತಾನಷ್ಟೇ. ಆ ಸೈನಿಕ ಒಂಟೆಯನ್ನ ನಾವು ಹೊಡೆದ್ವಿ ಅಂತಂದ್ರೆ ಆ ಸೈನಿಕನಿಗೆ ಹಿಂದೆ ಮಂತ್ರಿ ಸಪೋರ್ಟ್ ಇರ್ತದೆ. ಆ ಮಂತ್ರಿ ಸಪೋರ್ಟ್ ಇದ್ದಾಗ ಸೈನಿಕನನ್ನ ತೆಗಿಲಿಕ್ಕಾಗ್ತದ ನಾವು? ಹಂಗೆ ಅವರು ಅನುಮಾನ ಮುಂದೆ ಹೇಳ್ತಾ ಇದ್ರು ಮೇಲ್ನೋಟಕ್ಕೆ. ವಾಸ್ತವಿಕ ಅನುಮಾನಕ್ಕೆ ಹಿಂದೆ ಬಲ ಯಾವ್ದಾಗಿತ್ತು? ಅದ್ರದ್ದು ತರ್ಕದ್ದಾಗಿತ್ತು. ಆ ತರ್ಕವನ್ನೇ ವ್ಯಾಪ್ತಿನೇ ಇಲ್ಲ ಅಂತ ವ್ಯಾಪ್ತಿ ಭಂಗ ತೋರಿಸ್ಬೇಕಾಯ್ತು. ವ್ಯಾಪ್ತಿ ಭಂಗ ತೋರಿಸ್ಲಿಕ್ಕೆ ಉಪಾಧಿಯ ಮೂಲಕ ತೋರಿಸಿ ಆಯ್ತು. ಈಗ ನೋಡಿ, ಅನುಮಾನಕ್ಕೆ ಅನುಗ್ರಾಹಕವಾದ ತರ್ಕ, ಆ ತರ್ಕಕ್ಕೆ ವ್ಯಾಪ್ತಿ ಭಂಗ ತೋರಿಸಿದ್ದು ಉಪಾಧಿಯ ರೂಪದಿಂದ. ಈಗ ಅದನ್ನ ನಿರಾಕರಣೆ ಮಾಡಿದಂಗಾಯ್ತೋ ಇಲ್ಲ? ಮತ್ತೆ ಆ ನಿರಾಕರಣೆ ಮಾಡಿ ಈಗ ಅನುಮಾನವನ್ನು ದೋಷಣ ಮಾಡ್ತಾರೆ. ಈಗ ಅನುಮಾನಕ್ಕೆ ದೋಷ ಏನು ಅಂತ ಹೇಳ್ತಾರೆ ನೋಡಿ. ಏನೀಗ? ಶ್ರುತ್ಯುಕ್ತಿರ್ ಯದಿ ಕಾರಣಂ ಹೇಳಬೇಕು ಅನುವ್ಯಾಖ್ಯಾನ. ಕಿಂ ಕಾರ್ಯಂ ಅನುಮಾನೇನ ಗಲಸ್ತನ ಸಮೇನ ಹಿ. ಅಲ್ವಾ? ಗಲಸ್ತನ ಸಮೇನ ಹಿ ಅಂತ ಎಂಥ ಮಾತಾಡಿದ್ರು ನೋಡ್ರಿ. ನೀವು ಯಾವ ತರ್ಕದ ಸಹಾಯದಿಂದ ಅನುಮಾನ ಮಾಡಿ ನಮ್ಮ ಮುಂದೆ ವಾದ ಮಾಡ್ಲಿಕ್ಕೆ ಬಂದಿದ್ರಿ ಈಶ್ವರನಲ್ಲಿ ಸುಖ ಇಲ್ಲ ಅನ್ನೋ ಕಾನ್ಸೆಪ್ಟ್ ಅನ್ನ, ಆ ತರ್ಕವೇ ಬಿದ್ದೋಯ್ತು. ಈಗ ತರ್ಕ ಬಿದ್ದ ಮೇಲೆ ತರ್ಕದ ಅನುಗ್ರಹದಿಂದ ಬಂದ ಅನುಮಾನವೂ ಕೂಡ ಏನಾಗ್ತದ? ಅವಾಗ ಅದು ಬೀಳಲೇಬೇಕಷ್ಟೇ. ಅದನ್ನೇ ಹೇಳ್ತಾರೆ, ಶ್ರುತ್ಯುಕ್ತಿ ಯದಿ ಕಾರಣಂ ಕಿಂ ಕಾರ್ಯಂ ಅನುಮಾನೇನ ಗಲಸ್ತನ ಸಮೇನ ಅಂತಂದಿದ್ದಾರೆ. ಸ್ತನ ಅಂದ್ರೆ ಎದೆ ಭಾಗ, ಗಲ ಅಂದ್ರೆ ಅದು ಕುತ್ತಿಗೆಗೆ ಬಂದ್ಬಿಟ್ಟಿದೆ. ಮುಂದೇನಾಯ್ತು ಅದರಿಂದ ಅಂತಾರೆ. ಅದಕ್ಕೆ ಅಂದ್ರೆ ಕಾರಣಂ ಅಂದ್ರೆ ಪ್ರಮಾಯ ಕಾರಣಂ ಅಂತ. ಶ್ರುತ್ಯುಕ್ತಿ ಯದಿ ಪ್ರಮಾಯ ಕಾರಣಂ ಆನಂದಂ ಬ್ರಹ್ಮಣೋ ವಿದ್ವಾನ್ ಇತ್ಯಾದಿ ಶ್ರುತಿ ಪ್ರಮಾಣಂ ನವ. ಎರಡು ವಿಕಲ್ಪ ಮಾಡಿದೆವು. ನೇತಿ ಪಕ್ಷೆ ಅಪಸಿದ್ಧಾಂತ. ಪ್ರಮಾಣ ಅಲ್ಲ ಅಂತ ನೀವು ವೇದವಾಕ್ಯವನ್ನು ಪ್ರಮಾಣ ಅಲ್ಲ ಅಂತ ಹೇಳಿದ್ರೆ ನಿಮಗೆ ಅಪಸಿದ್ಧಾಂತ ಬಂದೇ ಬರ್ತದೆ. ಪ್ರಮಾಣ ಅಂತ ಅನ್ಬೇಕು. ಆದ್ದೇ ಪ್ರಮಾಣನೇ ಅಂತ ಹೇಳೋದಾದ್ರೆ ತದ್ಬಾಧಿತತ್ವೇನ ಅಜಾಗಲಸ್ತನ ಇವ ವಿವಕ್ಷಿತಾರ್ಥ ಅಸಾಧಕಂ ಅನುಮಾನಂ ಉಪೇಕ್ಷಣೀಯಂ ಇತಿ ಭಾವ. ಈಗ
ಅನುಮಾನವು ತರ್ಕದ ಅನುಗ್ರಹದಿಂದ ಬಂದದ್ದು. ಆಗಮ ಪ್ರಮಾಣ ಹೌದೋ ಅಲ್ಲೋ ಅನ್ನೋ ವಿಕಲ್ಪ ಮಾಡ್ತೀವಿ ಮೊದಲು. ಪ್ರಮಾಣ ಅಲ್ಲ ಅಂದ್ರೆ ನಿಮಗೆ ಅಪಸಿದ್ಧ ಅಂತ ಕಟ್ಟಿಟ್ಟದ್ದು. ಇಲ್ಲ ಪ್ರಮಾಣ ಅಂತೇವಿ, ಆನಂದಂ ಬ್ರಹ್ಮಣ ವಿದ್ವಾನನು ವೇದವಾಕ್ಯವನ್ನು ಪ್ರಮಾಣ ಅಂತ ಒಪ್ಪಿಕೊಳ್ತೀವಿ ಅಂತ ನೀವು ಅಂದಾಗ ಸರಿ, ಮತ್ತ ಆ ವೇದದ ಬಾಧ ಈ ಅನುಮಾನಕ್ಕೆ ಬಂತೋ ಇಲ್ಲೋ? ಯಾವ ಅನುಮಾನಕ್ಕೆ? ನೀವು ಹೇಳಿದ ಈಶ್ವರ ನ ಸುಖಿ ದುಃಖರಹಿತತ್ವಾತ್ ಘಟವತ್ ಅಂತ ಹೇಳಿದ್ರಲ್ಲ. ಈಶ್ವರ ನ ಸುಖಿ ನಿರ್ದುಃಖತ್ವಾತ್ ಘಟವತ್ ಅಂತ ಅನುಮಾನ ಮಾಡಿದ್ರಲ್ಲ. ಈ ಅನುಮಾನಕ್ಕೆ ಆನಂದಂ ಬ್ರಹ್ಮಣೋ ಅನ್ನುವಂಥ ಶ್ರುತಿಯ ಬಾಧ ಬಂತು. ಶ್ರುತಿಯಿಂದ ಬಾಧಿತ ಆದ್ಮೇಲೆ ಈ ಅನುಮಾನ ಇದು ಎಲ್ಲಿಗೆ ಬಂದ್ಬಿಡ್ತು? ಅಜಾಗಲ ಸ್ತನದಂತಾಯ್ತು. ಅಜಾಗಲ ಸ್ತನ, ಆಡಿಗೆ ಕುರಿಗೆ ಕುತ್ತಿಗೆ ಒಳಗೆ ಸ್ತನ ಇದ್ರೆ ಅದರಿಂದ ಕುಡಿಯೋದು ಹೆಂಗೆ? ಪಾಪ ಕರ, ಅದರದ್ದು ಕರ ಅಂದ್ರೆ ಅದರದ್ದು ಮರಿ, ಹಂಗೆ ಅದು ಏದಕ್ಕೂ ಉಪಯೋಗ ಇರಲ್ಲ. ಈ ಎಷ್ಟೋ ಆಡು ಮೇಕೆಗಳಿಗೆಲ್ಲ ಕುತ್ತಿಗೆ ಒಳಗೆ ಸ್ತನ ಇರ್ತದೆ, ಅದು ಜೊತೆ ಆಡ್ತಿರ್ತದೆ, ನೋಡಿರ್ತೀರಿ. ಏನು ಉಪಯೋಗ ಇಲ್ಲ ಅದು. ಅದಕ್ಕೆ ಅದನ್ನೇ ಉದಾಹರಣೆ ಕೊಟ್ಟಿದ್ದಾರೆ ಭಗವತ್ಪಾದರು, ಗಲಸ್ತನ ಸಮೇನ ಅಂತಂದ್ರು. ಅಂದ್ರೆ ಅದು ಯಾವ ಕೆಲಸಕ್ಕೂ ಬರಲ್ಲ, ಅದು ಯಾವ ಕೆಲಸಕ್ಕೂ ಬರಲ್ಲ. ಆ ಆಡಿನ ಸ್ತನಗಳು ಅದು ಹೆಂಗೋ ಪ್ರಕೃತದಲ್ಲಿ ನೀವು ತೋರಿಸ್ತಾ ಇರುವಂತಹ ಈ ಅನುಮಾನವೂ ಕೂಡ ಹಿಂದೆ ತರ್ಕದ ಸಹಾಯವೂ ಇಲ್ಲದಂತಾದ್ರಿಂದ ಅದಕ್ಕೆ ಶ್ರುತಿ ಆನಂದಂ ಬ್ರಹ್ಮಣೋ ಅನ್ನುವಂಥದ್ರ ಬಾಧ ಬೇರೆ ಬಂದ್ಬಿಡ್ತು. ಇಂಥ ಬಾಧಿತವಾದಂತಹ ಈ ಅನುಮಾನ ಅಜಾಗರಸ್ತನದಂತಾಗ್ಲಿಲ್ವಾ? ಆದ್ರಿಂದಲೇ ಅದು ಉಪೇಕ್ಷಣೀಯ. ನಿಮಗೆ ವಿವಕ್ಷಿತವಾದ ದುಃಖಾಭಾವ ರೂಪ ಅರ್ಥವನ್ನು ಸಾಧನೆ ಮಾಡೋದಕ್ಕೆ ಸಮರ್ಥ ಅದು ಆಗಲಿಲ್ಲ. ವಿವಕ್ಷಿತಾರ್ಥ ಸಾಧನೆ ಮಾಡೋ ಸಾಮರ್ಥ್ಯ ಅದಕ್ಕಿಲ್ಲ. ಕಡೆಯಿಂದ ಈಶ್ವರ ಸುಖಿನೇ ದುಃಖರಹಿತ, ಅವನು ಸುಖ ಉಳ್ಳವನು ಅಲ್ಲ ಅನ್ನೋ ನಿಮ್ ಕಾನ್ಸೆಪ್ಟ್ ತಪ್ಪಾಯ್ತೋ ಇಲ್ಲ? ಈಗ ಅಷ್ಟೇ ಹೇಳಿ ಮೊದಲು. ಅವನು ಸುಖಿ ಹೌದು ಅನ್ನೋದು ಆಮೇಲೆ ವಿಚಾರ ಮಾಡೋಣಂತೆ ನಾವೀಗ. ನೀವು ಯಾವುದರ ಬಲದಿಂದ ನೋಡಿ, ಯಾವುದರ ಬಲದಿಂದ ದೇವರನ್ನ ನೀವು ಸುಖ ಉಳ್ಳವನಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ರಿ? ಯಾವುದರ ಬಲದಿಂದ ಹೇಳಲಿಕ್ಕೆ ಹೊರಟಿದ್ರಿ ನೀವು? ಅನುಮಾನದಿಂದ. ಆ ಅನುಮಾನ ಬಾಧಿತ ಆಯ್ತೋ ಇಲ್ಲ? ಅದು ಹೇಳಿ. ಮಲಗಣ್ಣವ್ರ ಅರ್ಥ ಆಗ್ತಾ ಇದೆನಾ? ನೋಡಿ ಹೆಂಗ್ ವಿಮರ್ಶೆ ಮಾಡ್ಬೇಕು ಅಂತ ನಮಗೆ ಹೀಗೆ ಹೇಳ್ಕೊಟ್ಟಿದ್ದಾರೆ. ಹೀಗೆ ಶುಚ್ಯುಕ್ತಿರಿ ಯದಿ ಕಾರಣಂ ಕಿಂ ಕಾರ್ಯಂ ಅನುಮಾನೇನ ಗಲಸ್ತನ ಸಮಯನ. ಏನ್ ಲಾಭಪ್ಪ ನಿಮ್ಮ ಅನುಮಾನ? ಒಟ್ಟು ಆ ತಾರ್ಕಿಕರು ಹೇಳುವ ಪ್ರತಿ ತರ್ಕವೂ ಕೂಡ ಶ್ರುತಿಗೆ ಬಾಧಿತ ಅಂತಾದಾಗ ಅವನ್ನ ಹೆಂಗ್ರಿ ಒಪ್ಪಲಿಕ್ಕೆ ಸಾಧ್ಯ ನಾವು? ಶ್ರುತಿ ಬಾಧಿತ ವಿಷಯಗಳನ್ನ ನೀವು ಅನುಮಾನದಿಂದ ಹೇಳ್ತೀನಿ ಅಂತ ಹೊರಟ್ರೆ ಅಂಥ ಅನುಮಾನಕ್ಕೆ ಬೆಲೆ ಇರ್ತದ? ಶ್ರುತಿ ಬಾಧಿತ ಅದು. ಅಲ್ಲಿಗೆ ತಂದು ಮುಟ್ಟಿಸಿದ್ರು. ಈಗ ಮತ್ತ ಅವ್ರು ಮಾತನಾಡ್ತಾರೆ, ನಾನು ಶ್ರುತಿ ಪ್ರಮಾಣಮೇವ ಕಿಂತು ಅನುಮಾನ ವಿರುದ್ಧತ್ವಾತ್ ಪ್ರತೀತಾರ್ಥಂ ಪರಿತ್ಯಜ್ಯ ದುಃಖಾಭಾವ ಪರತೆಯ ವ್ಯಾಖ್ಯೇತವ್ಯ ಇತ್ಯಾಶಂಕ್ಯ ನೈವಂ ಅನುಮಾನಸ್ಯ ಶ್ರುತಿ ಬಾಧಕತ್ವ ಅದರ್ಶನಾತ್ ಕ್ವಚಿದ್ ಉಪಜೀವ್ಯತ್ವಾದಿನೈವ ಬಾಧಕತ್ವಾತ್ ಅಂತ ಇಲ್ಲಿ ಉತ್ತರ ಕೊಡ್ತಾರೆ. ಏವಮೇವ ಬಾಧಕತ್ವ ಅಭ್ಯುಪಗಮೇತು ಅತಿಪ್ರಸಂಗ ಸ್ಯಾತ್ ಇತ್ಯಾಹ ಅನುಮಾನೇನೇತಿ. ನೋಡಿ, ಇದು ವಿಷಯ ತಿಳ್ಕೊಳ್ಬೇಕು. ಯಾವಾಗ ನಾವು ಶ್ರುತಿ ಬಾಧ ಹೇಳಿದ್ವಿ ಅವರ ಅನುಮಾನಕ್ಕೆ, ಅಲ್ಲೊಂದು ಚರ್ಚೆ ನಡೀತದೆ. ಕೇವಲ ಶ್ರುತಿ ಬಾಧ ಹೇಳಿದ ಮಾತ್ರಕ್ಕೆ ಅನುಮಾನ ಯಾವತ್ತೂ ದುಷ್ಟ ಅಂತ ಆಗಲ್ಲ. ಅಲ್ಲೊಂದು ವಿಮರ್ಶೆ ಇದೆ. ಈಗ ಅವ್ರು ಕೇಳ್ತಾರೆ, ಶ್ರುತಿ ಬಾಧ ಅಂತ ಹೇಳುವ ಮುನ್ನ ಒಂದು ಸ್ವಲ್ಪ ಎಚ್ಚರಿಕೆ ಇರಲಿ. ಶ್ರುತಿಯು ಪ್ರಮಾಣವೇ. ಆನಂದಂ ಬ್ರಹ್ಮಣೋ ವಿದ್ವಾನನು ಶ್ರುತಿಯು ಕೂಡ ನಮ್ಮ ಪ್ರಕಾರ ಪ್ರಮಾಣವೇ ಅಂತಾರೆ ವೈಶೇಷಿಕರು. ಆದ್ರೆ ಆ ಶ್ರುತಿಗಳಿಗೆ ನಾವು ಹೇಳೋ ಯುಕ್ತಿಯ ಬಾಧ ಬಂದಾಗ ನೋಡಿ, ಅವ್ರು ಹಿಂಗ್ ಬದಲಾಯಿಸಿದ್ರೆ ಅದನ್ನ, ನಾವು ಹೇಳೋ ಯುಕ್ತಿಯ ಬಾಧ ಅದಕ್ಕೆ ಬಂದಾಗ ಶ್ರುತಿಯನ್ನ ಬೇರೆ ಅರ್ಥ ಮಾಡ್ಬೇಕು ಅಂತಂದ್ರು. ಹಾ ನೀವೇನ್ ಹೇಳಿದ್ರಿ? ಶ್ರುತಿ ಬಾಧ ಹೌದು, ಶ್ರುತಿಯ ಬಾಧ ಅನುಮಾನಕ್ಕೆ ಬಂತು ಅಂತ ಅನುಮಾನವನ್ನು ಕೈ ಬಿಡ್ರಿ ಅಂತ ಹೇಳಿದ್ರಿ ನೀವು ಹಿಂದೆ. ಅದು ಉಪೇಕ್ಷಣೀಯ ಅಂತಂದ್ರೆ ಈಗ ಅವ್ರು ಉಲ್ಟಾ ಮಾಡಿಬಿಟ್ರು. ನೋಡಿ, ಈ ಅನುಮಾನದ ಬಾಧವೇ ಯಾವ್ದಕ್ ಬರ್ತಾ ಇದೆ?
ಶ್ರುತಿಗೆ ಬರ್ತಾ ಇದೆ, ಆನಂದಂ ಬ್ರಹ್ಮಣು ಅನ್ನೋ ಶ್ರುತಿಗೆ. ಆವಾಗ ಶ್ರುತಿಯ ಅರ್ಥ ಬದಲಾಯಿಸ್ರಿ ಅಂತ ಅವ್ರ ವಾದ. ಶ್ರುತಿಯ ಅರ್ಥ ಬದಲಾಯಿಸ್ಬಿಡಿ, ದುಃಖಾಭಾವ ಪರವಾಗಿ ಶ್ರುತಿಯ ಅರ್ಥ ಮಾಡಿಬಿಟ್ರೆ ಅನುಮಾನನೂ ಕೂಡ್ತು, ಶ್ರುತಿನೂ ಕೂಡ್ತು. ಅಂದ್ರೆ ಶ್ರುತಿ ಪ್ರಾಮಾಣ್ಯದ ರಕ್ಷಣೆ ಆಯ್ತು, ಅನುಮಾನದ ಬಾಧ ಬಂದದ್ರಿಂದ ಅರ್ಥ ವ್ಯತ್ಯಾಸ ಮಾಡಿದ್ವಿ ಅಂತ ಆಯ್ತು. ಅವಾಗ ಅನುಮಾನನೂ ಕೂಡ್ತು. ಹೆಂಗೆ? ಹಿಂಗ್ ಹೇಳ್ರಿ ಅಂತ ಅವ್ರು ವಾದ ಮಾಡ್ತಿದ್ದಾರೆ. ಹಿಂಗ್ ವ್ಯಾಖ್ಯಾನ ಮಾಡ್ಬೇಕು ಅಂತಂದ್ರು. ಅದಕ್ಕೆ ನಾವು ಹೇಳಿದ್ವಿ, ಹಾಗಲ್ಲ, ಅನುಮಾನಕ್ಕೆ ಶ್ರುತಿ ಬಾಧವನ್ನು ತೋರಿಸ್ಬಿಟ್ಟೇವೆ ನಾವು ಅಂತಂದ್ವಿ. ನಾವೇನಂದ್ವಿ ಅವರಿಗೆ? ಅನುಮಾನಕ್ಕೆ ಶ್ರುತಿಯ ಬಾಧ ತೋರಿಸ್ಬಿಟ್ಟಿದೇವಿ, ಆದ್ರಿಂದ ಅನುಮಾನಸ್ಯ ಶ್ರುತಿ ಬಾಧಕತ್ವ ದರ್ಶನಾತ್ ಅಂತಂದ್ರೆ, ಅಲ್ಲ, ಶ್ರುತಿ ಬಾಧಕತ್ವ ಅದರ್ಶನಾತ್ ಅಂದ್ರು. ಅನುಮಾನಕ್ಕೆ ಶ್ರುತಿ ಬಾಧಕತ್ವ ಕಂಡಿಲ್ಲ ಅಂದ್ರೆ, ಯಾಕಂದ್ರೆ ಯಾವಾಗ್ಲೂ ಏನಾಗ್ತದೆ ಗೊತ್ತಾ, ಕುಚಿದು ಉಪಜೀವ್ಯತ್ವಾದಿನ ಬಾಧಕ ಹೇಳ್ತಾರ ಹೊರತು ಶ್ರುತಿತ್ವೇನ ಬಾಧಕ ಅಂತ ಹೇಳಿದ್ದೆಲ್ಲೂ ಇಲ್ಲ. ಅಂದ್ರೇನು? ಅನುಮಾನ ಯಾವುದನ್ನು ಉಪಜೀವಿಸಿಕೊಂಡು ಹೊರಟಿರ್ತದೋ ಆ ಉಪಜೀವ್ಯದ ಬಾಧ ಬಂತು ಅಂದ್ರೆ ಅನುಮಾನ ಆವಾಗ ಉಪೇಕ್ಷಣೀಯ ಆಗ್ತದೆ. ಅದು ಸತ್ಯನೇ. ಇಲ್ಲಿ ಹಂಗೇನಾಗಿಲ್ಲ, ಅನುಮಾನಕ್ಕೆಲ್ಲೂ ಶ್ರುತಿ ಬಾಧಕತ್ವ ಅಂತ ಕಂಡಿಲ್ಲ. ಅನುಮಾನಕ್ಕೇನಿದ್ರು ಉಪಜೀವ್ಯ ಬಾಧಕತ್ವ ಅಂತ ಕೆಲವು ಕಡೆ ಕಂಡು ಬರ್ತದೆ. ಸುಮ್ನೆ ನೀವು ಶ್ರುತಿ ಬಾಧಕತ್ವ ಅಂತ ಹೇಳಲಿಕ್ಕೆ ಹೊರಟ್ರೆ ಬಹಳ ಕಡೆಯಲ್ಲಿ ಅತಿ ಪ್ರಸಂಗಕ್ಕೆ ಅವಕಾಶ ಇದೆ. ಅದಕ್ಕೆ ಉಪಜೀವ್ಯತ್ವೇನೇ ಬಾಧಕ ಹೇಳಬೇಕಲ್ಲ ಅಂತ ಅವರೇ ನಮ್ಮ ಮುಂದೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ನಾವೇನಾದ್ರೂ ಉತ್ತರ ಕೊಡ್ಲೇಬೇಕಲ್ಲ. ಅದಕ್ಕೆ ಮುಂದೆ ಉತ್ತರ ಕೊಡ್ತೀವಿ, ಮೊದಲು ಅವರು ವಿಷಯವನ್ನ ಪ್ರಸ್ತಾಪ ಮಾಡಿ ತೋರಿಸ್ತಾರೆ. ಅನುಮಾನೇನ ಯದ್ಯರ್ಥ ಹೇಳಬೇಕು. ಅನುಮಾನೇನ ಯದ್ಯರ್ಥಃ ಶ್ರುತಿ ದೃಷ್ಟೋಪ್ಯಪೋದ್ಯತೆ ದೃಷ್ಟೋಪ್ಯಪೋದ್ಯತೆ ಪೂರ್ವೋಕ್ತೇನ ಪ್ರಕಾರೇಣ ನೈಶ್ವರೋ ಧರ್ಮ ಏವ ಚ ಧರ್ಮ ಏವ ಚ ಸ್ಯಾತ್ ತತ್ಫಲಂಚ. ಮುಂದೆ ತೇನಾತ್ರ ಶ್ರುತಿರೇವ ಪ್ರಮಾಪವೇತ ಅಂತ ಮುಂದೊಂದು ಅನುವ್ಯಾಖ್ಯಾನ ವಾಕ್ಯ ಇದೆ. ಇರ್ಲಿ, ಇವತ್ತಿಗೆ ಇಲ್ಲಿ ತನಕ ಮಾಡಿರ್ತೀನಿ, ಮತ್ತೆ ನಾಳೆ ಮುಂದುವರಿಸ್ತೀನಿ. ಹರೇ ಬಿಟ್ಟು